ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪ್ರತಿಕ್ರಿಯಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕಾನೂನಿನ ಮೇಲೆ ಯಾರಿಗೂ ಕೂಡ ಭಯ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿವೆ. ಈ ಸರ್ಕಾರವನ್ನ ರಾಜ್ಯದ ಜನರು ಆಯ್ಕೆ ಮಾಡಿದ್ದಾರೆ. ಎಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು. ಕಾನೂನಿನ ಮೇಲೆ ಯಾರಿಗೂ ಕೂಡ ಭಯ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿವೆ. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಕೂಡ ನಡೆದಿರುವಂತಹ ವಿಚಾರ ಏನಿದೆ, ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ ಎಚ್ ವಿಶ್ವನಾಥ್ ಅವರು, ಸರ್ಕಾರ ಉತ್ತರಿಸಬೇಕಿದಕ್ಕೆಲ್ಲ, ಸರ್ಕಾರ ಉತ್ತರದಾಯಿ ಆಗಬೇಕು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಹದಗೆಟ್ಟೋಗಿದೆ. ರಾಜ್ಯದ ಜನತೆ ಸಂಪೂರ್ಣ ಬಹುಮತ ಕೊಟ್ಟು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯಾರಿಗೂ ಕೂಡ ಕಾನೂನಿನ ಮೇಲೆ ಭಯವಿಲ್ಲದಂತಾಗಿದೆ. ಇದೆಲ್ಲದಕ್ಕೂ ಸಿಎಂ ಉತ್ತರಿಸಬೇಕು ಅಂತ ಎಚ್ ವಿಶ್ವನಾಥ್ ಪ್ರತಿಕ್ರಿಯಿಸಿದ್ದಾರೆ. ಸರ್, ಈಗ ಇತ್ತೀಚಿನ ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಪ್ರತಿಕ್ರಿಯೆ? ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಗೆ ಅವಕಾಶ ಇಲ್ಲದೆ ಆಗಿದೆ. ಶಾಂತಿಗೆ ಬರ ಬಂದು ಕೂತೈತೆ. ಎಲ್ಲ ಕಡೆನೂ ಪ್ರಕ್ಷುಬ್ಧತೆ, ಗಲಾಟೆಗಳು, ಕೊಲೆಗಳು, ಆತ್ಮಹತ್ಯೆಗಳು, ಜನಕ್ಕೆ ಸಮಾಧಾನವೇ ಇಲ್ಲ. ಕುಟುಂಬಗಳೇ ನಾಶ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಯಾರು ಕಾರಣ? ಜನ ಕಾರಣ ಅಲ್ಲ. ಜನ ತಂದಂಥ ಸರ್ಕಾರಗಳ ಕಾರಣ ಇದಕ್ಕೆ. ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಸ್ಥರು. ಸರ್ಕಾರಕ್ಕೆ ಅವರು ಉತ್ತರ ಕೊಡಬೇಕು. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಯಾಕೆ ಹೀಗಾಗ್ತಾ ಇದೆ ಅಂತೇಳಿ. ಇಂಥ ಆಗ್ತಾ ಇರೋದನ್ನ ಹೇಗೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು, ಜನಗಳನ್ನ ಸಮಾಧಾನಕ್ಕೆ ತಗೊಂಡು, ಜನ ಸಮಸ್ಯೆಗಳನ್ನ ಜನರಿಂದ ಹೇಗೆ ಬರೆಸುವಂಥದ್ದನ್ನು ಸರ್ಕಾರ ಯೋಚನೆ ಮಾಡಿ ಇದನ್ನು ಪರಿಹಾರ ಮಾಡಬೇಕೆ ಹೊರತು ಇದನ್ನೇ ಸರ್ಕಾರನೂ ಮಾತಾಡ್ತಾ, ಜನನೂ ಮಾತಾಡ್ತಾ, ರಾಜಕೀಯ ಪಕ್ಷಗಳು ಮಾತಾಡ್ತಾ ಹೋದರೆ ಜಾಸ್ತಿ ಆಗ್ತವೆ ಹೊರತು ಇಂಥ ಸಮಸ್ಯೆಗಳು ಉಲ್ಬಣ ಆಗ್ತವೆ ಹೊರತು ಪರಿಹಾರ ಆಗೋದಿಲ್ಲ. ಎರಡು ಪಕ್ಷಗಳು ರಾಜಕಾರಣ ಮಾಡ್ತಾ ಇದೆ ಸರ್ ಈ ವಿಚಾರದಲ್ಲಿ. ಮೂರು ಪಕ್ಷಗಳು, ಮೂರಿಲ್ವೇನಪ್ಪ? ಮೂರು ಪಕ್ಷಗಳು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ. ಏನಪ್ಪ ಏನೋ ಇನ್ನೂ ಒಂದೊಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಇಷ್ಟು ರಾಜಕಾರಣ ಮಾಡಿದ್ರಿ. ಗೆದ್ದೇನು ಮಾಡಿದ್ರಿ? ಇಷ್ಟೇ. ಯಾರು ಗೆದ್ರು ಇಷ್ಟೇ ಆಗುವಂಥದ್ದು. ಹಾಗಾಗಿ ಇವತ್ತು ಜನ, ಅದರಲ್ಲೂ ಯುವಕರು ಸ್ವಲ್ಪ ಸಿಡಿದೇಳಬೇಕು. ಹಿಂದೆಲ್ಲ ಇತ್ತು, ನಾನು ಅದನ್ನೇ ಈಗ ಬರಿತಾ ಇದ್ದೆ. ನೆಕ್ಸ್ಟ್ ಒಂದು 5 ಐಟಮ್ ಬರಿತಾ ಇದ್ದೆ, ಚಳುವಳಿಗಳು ಹೆಂಗೆ ಸತ್ತೋದು ಅಂತ. ಇವತ್ತೆಲ್ಲಿದೆ ಚಳುವಳಿನೇ ಇಲ್ವಲ್ಲ. ಚಳುವಳಿನೇ ಸತ್ತೋದ್ಮೇಲೆ ಸರ್ಕಾರಗಳ ನಡವಳಿಕೆನೇ ಬದಲಾವಣೆ ಆಗಿ ಹೋಗಿದೆ. ನಮ್ಮನ್ನು ಯಾರು ಕೇಳೋರು? ನಮ್ಮನ್ನು ಯಾವನು ಕೇಳೋ ಅಂತ. ಹಾಗಾಗಿ ಜನ ಇದಕ್ಕೆಲ್ಲ